ಸಿ ಎಂ ಅವರು ಇಲ್ಲಿ ಮಾತ್ರ ಚರ್ಚೆ ಆಗ್ತಾ ಇರೋದು, CLP ನಲ್ಲಿ ಚರ್ಚೆ ಆಗ್ತದೆ. ಆಯ್ತು, ಏನು ಹೇಳೋರು ಹೇಳ್ರಿ. ಇಲ್ಲ ನೋ ಐ ಬೆಗ್ ಟು ಡಿಫರ್. ಆಯ್ತು, ಏನು ಹೇಳಿದ್ರು ಹೇಳ್ರಿ. ನಾನು ಹೇಳ, ಅವ್ರೇನು ಹೇಳಿದ್ರು? ಒಂದು ನಿಮಿಷ ನಮ್ಮ ಅರುಣ್ ಅವ್ರು ಯಾವಾಗಲೂ ನಮ್ಗೆ ಹಿಂಗೆ ಕಾರ್ನರ್ ಮಾಡ್ತಾರೆ. ನನಗೆ ಅವ್ರೇನು ಹೇಳಿದ್ರು? MB ಪಾಟೀಲ್ ಸಾಹೇಬರು ಸದ್ಯಕ್ಕೆ ಖಾಲಿ ಇಲ್ಲ, ನನಗೂ ಈ ವಿಜಯಪುರದಿಂದ ಯಾರಾನ ಆಗಂಗಿದ್ರೆ ನಾನು ಆಗ್ಬೋದು, ನಾನು ಸೀನಿಯರ್ ಇದ್ದೀನಿ, ನನಗೂ ಆಸೆ ಇದೆ ಅಂತ ಅಷ್ಟೇ ಹೇಳಿದ್ರು. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲಿ ಆ ಕುರ್ಚಿ ಖಾಲಿ ಇಲ್ಲ ಅಂತಲೂ ಹೇಳಿದೆ. ಅದು ಬಿಟ್ಟೇ ಬಿಟ್ರಲ್ಲ ಎಲ್ಲ. ಪಾಪ ಅದೇ BJP ಕತ್ತಿಯಿಂದಾನೇ ಅವ್ರು ಆಗಿಲ್ಲ ಮಿನಿಸ್ಟರು. ex-CMಗಳು ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ ನೋಡಿ, ಬೇರೆ ರಾಜ್ಯದಿಂದ, ಕೇಂದ್ರದಲ್ಲಿ. ಬರೀ ಕರ್ನಾಟಕದಲ್ಲಿ ex-CMಗಳು ಮಿನಿಸ್ಟರ್ ಆಗಿಲ್ಲ. ಅವಾಗ ಯಾವ ಕತ್ತಿ ಮಸ್ದಿದ್ರು? ಯಾರು ಮಸ್ದಿದ್ರು? ಫಸ್ಟು ಅದು ನೋಡ್ಕೊಳಕ್ಕೆ ಹೇಳ್ರಿ BJPನಲ್ಲಿ. ಇಲ್ಲ ಸರ್, ಯಾರು ಹೇಳ್ತಾರೆ? ಈಗ ಹೈಕಮಾಂಡಲ್ಲಿ ಏನಾಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು 60% ಅನ್ನೋ ನಂಗೆ ಗೊತ್ತಿರಬೇಕಲ್ಲ. ಮತ್ತು ಮುಂಚೆ ಥರ ಅಲ್ಲಲ್ಲ. ಅಬ್ಸಲ್ಯೂಟ್ಲಿ ನಾಟ್. ವಿ ಆರ್ ವಿತ್ ಅವರ್ CM. ಇದೇನಿದೆ, ಗವರ್ನರ್ ಅವರು ಒಂದು ಗವರ್ನರ್ ಕಚೇರಿಯನ್ನು ಮತ್ತು ಗವರ್ನರನ್ನು ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷವನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕತ್ವ ಸಂಪೂರ್ಣ ಕುಸಿದೋಗಿದೆ BJP ಅವ್ರದ್ದು. ಅದಕ್ಕೋಸ್ಕರ CBI, IT, ED ಎಲ್ಲ ಮಾಡಿದ್ರು, ಅದು ವರ್ಕೌಟ್ ಆಗಿಲ್ಲ. ಈಗ ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬರಲಿ, ಅದೇನಿದೆ ವಾದ ಮಾಡ್ತಾರಲ್ಲ, ನೋಡೋಣ. ಈಗ ನಾನು ಹೇಗೆ ಹೇಳೋಕ್ಕಾಗ್ತದೆ? ನಾವು ಏನಿದ್ರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ.